ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಥೂ, ಅದೇನ್ ಮುಖ ಇಟ್ಕೊಂಡ್ ಮನೆಗ್ ಬರ್ತಾರೋ ಏನೋ. ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನಿಲ್ಲ ಬಿಡಪ್ಪ, ಎದ್ದೇಳಪ್ಪ, ಎದ್ದೇಳು ಎದ್ದೇಳು. ಅಮ್ಮ ಬಂದಾಗಿಂದ ನೋಡ್ತಾ ಇದ್ದೀನಿ ಪಲ್ಲವಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡ್ತಾ ಇದ್ದೀರಾ. ಅದೇನು ಅಂತ ನೀವು ಹೇಳಲೇಬೇಕಷ್ಟೇ. ಯಾಕಪ್ಪ ನಾನು ಹೇಳೋದು, ಆಮೇಲೆ ನೀವಿಬ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು, ಈ ಸವಾಸನೆ ಬೇಡ. ನೋಡು, ನೀ ಏನು ಬೇಕಾದರೂ ಮಾಡ್ಕೊ, ನಾನು ನನ್ನ ಮೊಮ್ಮಗನ್ ಕರ್ಕೊಂಡು ಊರಿಗೆ ಹೊಟ್ಟೋಗ್ತೀನಿ. ಅಮ್ಮ ವಿಕ್ರಾಂತ್ ಅವರೇ, ಸ್ವಲ್ಪ ಸುಮ್ಮನೆ ಇರಿ. ಅಮ್ಮ ಬನ್ನಿ, ಒಂದು ನಿಮಿಷ ಕೂತ್ಕೊಳ್ಳಿ. ನೀವು ಬಿಡು ನನ್ನ ಕೈನ. ಅಮ್ಮ ಯಾಕೆ, ಏನಾಯ್ತು? ಏನಿಲ್ಲ. ಏನು ಇಲ್ದೆ ನೀವ್ ಈ ತರ ಆಡೋದಕ್ ಸಾಧ್ಯನೇ ಇಲ್ಲ ಅಲ್ವಾ? ಇವಾಗ ನೀವ್ ಹೇಳಲೇಬೇಕು ಅಷ್ಟೇ ಏನಾಗಿದೆ ಅಂತ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಮ್ಮ, ಇದೇ ಜಾಗದಲ್ಲಿ ನಿಮ್ ಮಗಳಿದ್ದಿದ್ರೆ ಅವಳ ಹತ್ರನೂ ನೀವ್ ಹೀಗೆ ರಿಯಾಕ್ಟ್ ಮಾಡ್ತಿದ್ರಾ? ಏನಾಗಿದೆ ಅಂತ ನೀವ್ ಹೇಳಲ್ವಾ? ಪ್ಲೀಸ್ ಹೇಳಿಮ್ಮ. ನಾನು ಸತ್ಯ ಹೇಳಿದ್ರೆ ನೀನು ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೇನಿಲ್ಲಮ್ಮ, ನೀವೇನ್ ಹೇಳಿದ್ರು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ನಾನು ನಿಮ್ಮ ಮಾತನ್ನ ಕೇಳ್ತೀನಿ. ನನ್ನ ಮಾತು ಕೇಳ್ತೀಯಾ? ಹಾಗಿದ್ರೆ ಹೇಳ್ತೀನಿ. ಅನು, ತೇಜು, ರೂಮಿಗೆ ಹೋಗಿ. ಅಮ್ಮ ನೀವು ಬನ್ನಿ. ಇವಾಗ ಹೇಳಿಮ್ಮ, ಏನಾಯ್ತು? ನಿನ್ ಕಾಲ್ಗುಣ ಸರಿ ಇಲ್ಲ. ನೀನ್ ಕಾಲಿಟ್ ಮನೆ ಉದ್ಧಾರ ಆಗಲ್ಲ. ನೀನ್ ಈ ಮನೆಗೆ ಬಂದ್ರೆ ನನ್ನ ಮೊಮ್ಮಗನ ಪ್ರಾಣಕ್ಕೆ ಗಂಡಾಂತರ ಇದೆ. ಅಮ್ಮ, ಯಾರಿದ್ದನ್ನೆಲ್ಲ ನಿಮ್ಗೆ ಹೇಳಿದ್ದು? ಇನ್ಯಾರು? ಜ್ಯೋತಿಷ್ರು. ಅವನ್ ಯಾರು ತಲೆ ಕೆಟ್ಟಿರೋ ಜ್ಯೋತಿಷಿ? ಸಂಸಾರ ಒಡೆಯೋನು? ಅವನ ಅಡ್ರೆಸ್ ಕೊಡಿ, ಇಲ್ಲ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಅವನೇನು ಸಂಸಾರ ಹೊಡೆಯೋನಲ್ಲ, ಇರೋದನ್ನೇ ಹೇಳಿದ್ದಾನೆ. ಇಡೀ ರಾಯದುರ್ಗಕ್ಕೆ ಫೇಮಸ್ ಅಂತೆ ಅವನು. ಅಮ್ಮ ಇದೆಲ್ಲ ಯಾವಾಗಾಯ್ತಮ್ಮ? ಅದೇ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಜ್ಯೋತಿಷ್ರನ್ನ ಭೇಟಿ ಮಾಡಿ ನಿಮ್ಮಿಬ್ಬರ ಜಾತಕನ ತೋರಿಸ್ದೆ. ಯಾವುದೇ ಕಾರಣಕ್ಕೂ ಇವಳನ್ನ ಮನೆ ತುಂಬಿಸ್ಕೋಬೇಡಿ, ಮನೆ ನರಕ ಆಗುತ್ತೆ ಅಂತ ಹೇಳಿದ್ರು. ಮೊನ್ನೆ ಬೇರೆ ಇವಳ ಮನೆಗೆ ಬಂದಾಗ ದೇವ್ರ ಮನೆಯಲ್ಲಿ ಬೆಂಕಿ ಹತ್ಕೊಂಡಿತ್ತು. ಅದು ಇದು ಎಲ್ಲ ಸೇರಿ ನನ್ನ ತಲೆ ಕೆಟ್ಟೋಯ್ತು. ವಿಕ್ರಾಂತ್, ನಿನಗೆ ಕೈ ಮುಗಿತೀನಿ, ಇವಳು ಮಾತ್ರ ಮನೆ ಕರ್ಕೊಂಬರ್ಬೇಡಪ್ಪ. ಅಮ್ಮ, ಮೊದಲು ಆ ಜ್ಯೋತಿಷಿ ನಂಬರ್ ಕೊಡಿ ನಂಗೆ. ಯಾಕೆ ಫೋನ್ ಮಾಡಿ ಬಯಕ್ಕ? ಅಮ್ಮ, ಅವ್ನು ಯಾರು, ಏನು, ಎತ್ತ ಯಾವುದೂ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಏನು ಅಂತಾನೆ ಗೊತ್ತಿಲ್ಲ. ನಂಬರ್ ಕೊಡ್ತೀರಾ ಇಲ್ವಾ? ವಿಕ್ರಾಂತ್ ಅವರೇ, ಬಿಟ್ಬಿಡಿ. ನೀವು ಸುಮ್ಮನಿರಿ ಪಲ್ಲವಿ ಅವರೇ. ಅಮ್ಮ, ಕೊಡ್ತೀರಾ ಇಲ್ವಾ? ನಾನು ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗೋದು ನೀವಲ್ಲ, ನಾನು. ವಿಕ್ರಾಂತ್, ಯಾವಾಗ್ಲೂ ನಿಂದೆ ಬರೀ ಹಠ ಅಲ್ವಾ?
ಫೋನ್ ನಂಬರು.